ಎಲ್ಲರಿಗೂ ನಮಸ್ತೆ ಹಾಗೂ ಶುಭ ಸಂಜೆ. ಟ್ರಾವೆಲ್ ಮಾಡಿ ತುಂಬ ದಿವಸ ಆಗಿತ್ತು, ಮತ್ತು ವಿಡಿಯೋ ಮಾಡಿ ಕೂಡ ತುಂಬ ದಿವಸ ಆಗಿತ್ತು. ಇವತ್ತು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲಿಗೆ ಅಂದರೆ ಚಿತ್ರದುರ್ಗಕ್ಕೆ. ಚಿತ್ರದುರ್ಗ ಅಂತ ಕೇಳಿದ್ರೆ ಏನು ನೆನಪಾಗುತ್ತೆ ನಿಮಗೆ? ಕಲ್ಲಿನ ಕೋಟೆ. ಅದೇ ನನಗೆ ನೆನಪಾಗುತ್ತೆ. ಅವಾಗ ಇದ್ದಿದ್ದು ಜ್ವಾಲಾಮುಖಿ ಏನಂದೆ ಇನ್ನೊಂದು ಸೊ ಇತ್ತು ಅಂತ. ನೋಡೋಣ ಅಲ್ಲಿ ಇದೆಯಾ ಇಲ್ಲ ಅಂತ. ಇವತ್ತು ಹೊರಟಿದ್ದೀನಿ, ನಾಳೆ ಸಿಗೋಣ ಅಲ್ಲಿ. ಗುಡ್ ಮಾರ್ನಿಂಗ್, ನಮಸ್ತೆ. ನಾನಿದ್ದೀನಿ ಈ ಕಡೆ ಹೋದರೆ ಬೆಂಗಳೂರು, ಈ ಕಡೆ ಹೋದರೆ ಚಿತ್ರದುರ್ಗ. ಸೊ ಸ್ವಲ್ಪ ಇಲ್ಲಿಂದ ಚಿತ್ರದುರ್ಗ 12 ಕಿಲೋಮೀಟ್ರ್ ಅಷ್ಟೇ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಮರಡಿ ಹಳ್ಳಿ ಅಂತ. ಇದೇ ಹಳ್ಳಿಲಿ ಇರೋದದು. ಮತ್ತು ಈ ಕಡೆ ಆರ್ಚ್ ಇದೆಯಲ್ಲ, ಆ ಆರ್ಚ್ ಕಾಣಿಸ್ತಿದೆಯಾ ನೋಡಿ, ಆ ಆರ್ಚ್ ಗುರ್ತಿಟ್ಕೊಳ್ಳಿ ಬಂದರೆ. ನೋಡಿ, ಅದೇ ಊರು ಒಳಗಡೆ ಎಂಟ್ರಿ ಆರ್ಚ್ ಅದು. ಸೊ ನೋಡೋಣ ಮುಂದೆ ಹೆಂಗಿದೆ. ನೋಡಿದ್ರಲ್ಲ, ಆ ಹೈವೇಯಿಂದ ಮುಂದಕ್ಕೆ ಬಂದರೆ ಸ್ವಲ್ಪ ದಾರಿ ಇರಲ್ಲ, ಟಾರ್ ಏನು ಹಾಕಿರಲ್ಲ. ಈ ಮಲೆನಾಡಲ್ಲಿ ಹೆಂಗೆ ಹೋಗ್ತೀವಿ ಬೆಟ್ಟ ಮೇಲೆ, ಆ ಥರ ಫೀಲ್ ಆಗುತ್ತೆ. ಒಂದು 300 ಮೀಟ್ರ್ ಅಷ್ಟೇ. ಇಲ್ಲಿ ಯಾವ ಮನೆಯೂ ಕಟ್ಟಿಲ್ಲ, ಇದು ಗೋರ್ಮೆಂಟ್ ಬರೆದಿರೋದು. ಇನ್ನು ಅದು ಬಿಟ್ಟರೆ ಜಾಗ ಅಂದರೆ ಇದು ಕಾಣಿಸ್ತಿದೆಯಲ್ಲ, ಇದು ಬಂಡೆಕಲ್ಲು ಥರ ಇದೆ. ನಾನು ನಂಬಲಿಲ್ಲ, ಈಗ ನೋಡೋಣ ಚೂರು ಮುಂದೆ ಹೋಗ್ಬಿಟ್ಟು. ಇಲ್ಲಿ ಬರೆದಿದ್ದಾರೆ ನೋಡಿ ಅದ್ರ ಬಗ್ಗೆ ಸ್ವಲ್ಪ. ನನಗೂ ಗೊತ್ತಿಲ್ಲ, ಇದು ನೋಡಿಕೊಂಡೆ ನಾನು ಬಂದಿದ್ದು. ಆ ಲಾವ ಹೆಂಗಾಯ್ತು ಅನ್ನೋದು ಅಲ್ಲಿ ನೋಡೋಣ. ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇಲ್ಲೇ ನಾನು ಹಿಂದೆ ಕಾಣ್ತಿದ್ದಿಲ್ಲ, ಇದೇ ಪಿಲ್ಲೋ ಲಾವ ಅಂತ. ಇದು ಹೇಗೆ ಬಂತು ಅಂದರೆ 2500 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲೆ ತುಂಬ ನೀರಿದ್ದಾಗ, ನೀರು ಕೆಳಗಡೆ ಜ್ವಾಲಾಮುಖಿ ಅದೇ ಹೊರಗಡೆ ಬಂದಾಗ ಮೇಲ್ಪದರ ಏನಿದೆ ಲಾವಾ ರಸದ್ದು, ಮೇಲ್ಪದರ ಬಂದು ಪಿಲ್ಲೋ ಥರ ಆಗಿ ಒಣಗಿದಾಗ ಈ ಥರ ಕಾಣಿಸುತ್ತೆ. ಇಲ್ಲಿ ಮಾರ್ಕ್ ಕೂಡ ಇದೆ ನೋಡಿ ಇಲ್ಲಿದೆ. ಫುಲ್ ಬಂಡೆ ಥರ ಆಗಿಬಿಟ್ಟಿದೆ. ಯಾರು ನಂಬಲ್ಲ, ಆದರೂ ಕೂಡ ನಿಜ. ಲಕ್ಷಾಂತರ ವರ್ಷಗಳ ಹಿಂದೆ ಅಂದರೆ 2500 ಮಿಲಿಯನ್ ಹಿಂದೆ ನೀರಿತ್ತು, ಅದರೊಳಗಡೆ ಇಂಥ ಒಂದು ಕ್ರಿಯೆ ಆಗಿದೆ ಅನ್ನೋಕ್ಕೆ ಇದೇ ಸಾಕ್ಷಿ. ಇದು ಗೌರ್ಮೆಂಟ್ ಪರಿಶೀಲನೆ ಮಾಡಿ ಅಲ್ಲಿ ಬೋಲ್ಡು ಹಾಕಿದೆ ಕೂಡ. ಸೊ ಅದರ ಸುತ್ತಮುತ್ತ ಬಂದರೂ ಕೂಡ ನಿಮಗೆ ಚೆನ್ನಾಗಿರೋ ವ್ಯೂ ಕಾಣಿಸುತ್ತೆ. ಮಿಸ್ ಮಾಡ್ಕೊಬಿಟ್ಟು ಈ ಕಡೆ ಬಂದರೆ. ಯಾವಾಗಲೂ ಜೀವನದಲ್ಲಿ ಒಮ್ಮೆ ಅಥವಾ 2, 3, 4 ಸತಿ ಯಾರು ಚಿತ್ರದುರ್ಗ ಬರ್ತೀರಾ, ಬರ್ಬೇಕಾದ್ರೆ ಆನ್ ದ ವೇ ಇದನ್ನು ಒಂದು ಸತಿ ನೋಡಿ, ನೀವು ಕೂಡ ನಿಜಾನ ಸುಳ್ಳು ಅಂತ ನೋಡಿ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಇಂಥದ್ದು ಒಂದು ಇತಿಹಾಸ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ. ನೋಡಿ, ಇವಾಗ ಕಾಣ್ತಿದೆ ನಿಮಗೆ ನೋಡಿ, ಅದು ಪಿಲ್ಲೋ ದಿಮ್ ಥರ ಇದೆ. ಪಿಲ್ಲೋ ಲಾವಾ ಅಂತಲೇ ಕರೆಯೋದ್ರಿಂದ ಸೊ ಈಗ ಬರುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಎಷ್ಟೇ ಇತಿಹಾಸ ಇರಲಿ, ಅದು ಎಂಥದೇ ಆಗಿರಲಿ, ನಮ್ಮ ಭಗ್ನ ಪ್ರೇಮಿಗಳೇನು ಮಾಡ್ತಾರೆ, ಯಾವ್ದಾರ ಬಂಡೆಗಳು ಸಿಕ್ಕಲಿ ಅವರ ಕುರು ಬಿಟ್ಟು ಹೋಗ್ತಾರೆ ನೋಡಿ ಈ ಥರ. ಈ ಥರ ಎಲ್ಲ ಮಾಡಿದ್ರೆ ಅವ್ರು ಸತ್ತೋದ್ರು ಕೂಡ ಇದೇ ಥರನೂ ಇರುತ್ತೆ ಅಂತ ಅನ್ಕೋತಾರೆ. ಬಟ್ ಯಾರೋ ಗೊತ್ತು ನೋಡಿ. ಅದು ಎದುರುಗಡೆನೆ ಬಂದರೆ ಇಲ್ಲೊಂದು ದೇವಸ್ಥಾನ ಅಂತ ಊರು ಜನ ಮಾಡಿದ್ದಾರೆ. ಬಂದಾಗ ಸ್ವಲ್ಪ ನೋಡ್ಕೊಂಡು ಹೋಗಿ ಇಲ್ಲಿಂದ ಹೊರಡೋಣ ಅಂತ. ನೋಡಿದ್ರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಇದೊಂದು ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಬೇರೆ ಥರ ಮಾಡೋಣ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಎಲ್ಲರಿಗೂ ಬಾಯ್. ಲಾಸ್ಟ್ ಏನು ಹೇಳಬೇಕು ಅಂದರೆ ಮರಳಿ ಮನೆಗೆ. ಕಂಗ್ರ್ಯಾಚುಲೇಷನ್ ಬ್ರದರ್.